ಇನ್ನು ಬುರುಡೆ ಗ್ಯಾಂಗ್ ಮೂಲ ಬೆನ್ನತ್ತಿದ್ದಾರೆ SIT ಅಧಿಕಾರಿಗಳು. ಶವ ಹೂತ ಬಗ್ಗೆ ಕುಟುಂಬಸ್ಥರಿಗೆ ಗುಟ್ಟು ಬಿಟ್ಕೊಟ್ಟಿಲ್ಲ ಚಿನ್ನಯ್ಯ. ಬುರುಡೆ ಕಥೆ ಗೊತ್ತೇ ಇಲ್ಲ ಅಂತ ಚಿನ್ನಯ್ಯನ ಎರಡನೇ ಪತ್ನಿ ಹೇಳ್ತಿರೋದು. ತಮಿಳುನಾಡಿನಲ್ಲಿದ್ದಾಗಲೇ ಬುರುಡೆ ಗ್ಯಾಂಗ್ ಜೊತೆ ಸಂಪರ್ಕ ಇತ್ತ. ಸತ್ಯಮಂಗಲ ತಾಲೂಕಿನ ಚಿಕ್ಕಸಂಪಾಳ್ಯಗೆ ಭೇಟಿ ನೀಡುವ ಸಾಧ್ಯತೆ ಇದೆ. ಚಿಕ್ಕರಸನಪಾಳ್ಯ ಆಗ ಯಾವುದಾದ್ರೂ ಗ್ಯಾಂಗ್ ಭೇಟಿ ಮಾಡೋದಕ್ಕೆ ಬಂದಿತ್ತಾ ಚಿಕ್ಕರಸನಪಾಳ್ಯಕ್ಕೆ? ಈ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸುವಂತಹ ಸಾಧ್ಯತೆ ಇದೆ. ಅವರ ಪತ್ನಿ ಹೇಳಿರೋದು, ನನಗೆ ಈ ಬುರುಡೆ ಕಥೆನೇ ಗೊತ್ತಿಲ್ಲ, ಅವ್ರು ಏನು ವ್ಯವಹಾರ ಮಾಡ್ತಾ ಇದ್ರು ನನಗೆ ಗೊತ್ತಿಲ್ಲ ಅಂತ ಅವರ ಎರಡನೇ ಪತ್ನಿ ಹೇಳ್ತಾ ಇರೋದು. ಚಿಕ್ಕರಸನಪಾಳ್ಯದಲ್ಲಿ ಇರ್ತಕ್ಕಂಥ ಅಲ್ಲಿಗೂ ಕೂಡ SIT ಅವರು ಭೇಟಿ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ನೋಡೋಣ, ಅದು ಹೋಗ್ಬೋದು. ತಮಿಳುನಾಡಿನ ಸತ್ಯಮಂಗಲದ ಬಳಿ ಇರ್ತಕ್ಕಂಥ ಊರದು. ಅಲ್ಲಿ ಅವರ ಎರಡನೇ ಪತ್ನಿ ಮತ್ತು ಮಕ್ಕಳಿದ್ದಾರೆ. ಅವ್ರು ಹೇಳೋ ಪ್ರಕಾರ ಇಲ್ಲ, ಇದು ಯಾವುದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅವ್ರು ಹಂಗೆ ಮಾಡೋರು ಇಲ್ಲ ಸರ್. ಏತಕ್ಕೆ ಹಂಗೆ ಹೋಗಿದ್ದಾರೆ, ಏನಾಗ್ತಾ ಇದ್ದದಂತ ನಮ್ಗೆ ಗೊತ್ತಿಲ್ಲ ಸರ್. ನಮ್ಮ ಟಿವಿನಲ್ಲಿ ನೋಡ್ತಾ ಇದ್ದೀವಿ. ಈಗ ಅವರೇ SIT ಮುಂದೆ ಹೇಳಿದ್ದಾರೆ, ನಾವು ಸಾಕಷ್ಟು ಶವಗಳನ್ನು ಊಟಿಟ್ಟಿದ್ದೇನೆ, ಅಲ್ಲಿ ಕೆಲಸ ಮಾಡ್ತಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಬೇರೆಯವರೆಲ್ಲ ಮಾಡಿಸಿದ್ದಾರೆ, 100 ಶವಗಳನ್ನು ನಾನು ಊತಿಟ್ಟಿದ್ದೀನಿ ಅಂತ ಸಾಕಷ್ಟು ಬಾರಿ ಹೇಳಿದ್ದಾರೆ. ಅವರೇನಾದರೂ ಈ ಬಗ್ಗೆ ಅಂದರೆ ಶವಗಳನ್ನು ಊತಿಟ್ಟಿದ್ದ ಬಗ್ಗೆ ನಿಮ್ಗೆ ಏನಾದರೂ ಯಾವಾಗಲಾದರೂ ಮಾಹಿತಿ ಕೊಟ್ಟಿದ್ರಾ? ನಿಮ್ಮ ಜೊತೆ ಏನಾದರೂ ಮಾತಾಡಿದ್ರಾ? ಇಲ್ಲ ಸರ್, ನಾನು ಅವರು ಕೆಲಸಕ್ಕೆ ಹೋಗ್ತಾ ಇದ್ವು. ಆದರೆ ನಾನು ಮನೆಗೆ ಬರ್ತಾಯಿದ್ದೆ 4:15ಗೆ ಬರ್ತಾಯಿದ್ದೆ ಮನೆಗೆ. ನಾನು ಚಿಕ್ಕ ಮಗು ಮಡಗಿದ್ದರಿಂದ 4:15ಗೆ ಬರ್ತೀವರೆ 6:15ಗೆ ಬರ್ತಾಯಿದ್ರು. ನನಗೇನು ಗೊತ್ತಿಲ್ಲ ಸರ್ ಅದರಿಂದ. ಈಗ ಅವರು ಪ್ರಮುಖ ಆರೋಪ ಅಂದರೆ ಅಲ್ಲಿಂದ ಧರ್ಮಸ್ಥಳದಿಂದ ಯಾವ ಉದ್ದೇಶಕ್ಕೆ ಚಿನ್ನಯ್ಯನನ್ನ ಕೆಲಸಕ್ಕೆ ತೆಗೆದಾಕಲಾಗಿತ್ತು, ನಂತರ ನೀವು ಇಲ್ಲಿ ಬಂದು ವಾಸ ಆಗಿದ್ದೀರಿ. ಎಷ್ಟು ವರ್ಷದಿಂದ ಇಲ್ಲಿ ವಾಸ ಆಗಿದ್ದೀರಿ? ಇಲ್ಲಿ ನಾನು ಬಂದು 11 ವರ್ಷ ಆಯ್ತು ಸರ್. 11 ವರ್ಷ ಆಯಿತು. ಆದರೆ ಯಾಕೆ ಬಂದಮಂತ ಹೇಳೋಕ್ಕಾಗಲ್ಲ ಸರ್. ಆದರೆ ಚಿಕ್ಕ ಜಾಗಲ ಏನೋ ಸೂಪರ್ವೈಸರ ಏನಂತ ಹೇಳ್ತಾ ಇದ್ರು, ಮತ್ತು ಏನಂತ ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ಸರಿ ಹೋಗಮ್ಮಂತ ಹೇಳಿದ್ರು, ಸರಿ ಮತ್ತೆ ಸರಿ ಹೋಗಮ್ಮಂತ ಬಂದೆ ಅಷ್ಟೇ. ಧರ್ಮಸ್ಥಳದ ನಂತರ ಬಂದ ನಂತರ ಅವ್ರು ಮತ್ತೆ ಏನಾದರೂ ಧರ್ಮಸ್ಥಳಕ್ಕೆ ಹೋಗ್ತಿದ್ರಾ? ಆ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಕೊಡ್ತಿದ್ರಾ ಅಥವಾ ಬೇರೆ ಎಲ್ಲರೂ ಕೆಲಸಕ್ಕೆ ಹೋಗ್ತಿದ್ರಾ? ಇದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ ಸರ್, ಕೆಲಸಕ್ಕೆ ಹೋಗ್ತಾ ಇದ್ರು. ಎಲ್ಲಿ ಹೋಗ್ತಿದ್ರು? ಇಲ್ಲೇ ಸರ್, ಹೊರಗಡೆನೇ ಹೋಗ್ತಾ ಇದ್ರು. ಇಲ್ಲೇ ತಮಿಳ್ನಾಡು ಸುತ್ತಿ ಇಲ್ಲೇ ಅವನಾಸಿ, ತಿರುಪೂರು, ಕೊಯಮತ್ತೂರು ಮತ್ತು ಈ ಕಡೆ ಎಲ್ಲ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು. ಬರೀ ಕೂಲಿ ಕೆಲಸ ಅಷ್ಟೇ? ಹಾಂ ಅಷ್ಟೇ. ಹೋದ್ರೆ ಸಂಬಳ ಇಲ್ಲ ಅಂದ್ರೆ ಇಲ್ಲ ಸರ್. ಈಗ ಅವ್ರ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಬಂದಿದೆ. ಅದೇನಂತ ಅಂದರೆ ಅವರು ಈಗಾಗಲೇ ಮತಾಂತರ ಆಗಿದ್ರು, ಅಂದರೆ ಬೇರೆ ಧರ್ಮಕ್ಕೆ ಸೇರ್ಕೊಂಡಿದ್ರು. ಮತ್ತೆ ಮತಾಂತರ ಮಾಡ್ತಕ್ಕಂಥ ಕೆಲಸವನ್ನ ಈ ಚಿಕ್ಕರಸನಪಾಳ್ಯ, ಸಿಂಗರಸನಪಾಳ್ಯ ಈ ಭಾಗದಲ್ಲಿ ಮಾಡ್ತಾ ಇದ್ರು ಅಂತ ಒಂದು ಆರೋಪ ಇದೆ. ಅವರು ಮತಾಂತರ ಆಗಿದ್ರಾ ಅಥವಾ ಇಲ್ವಾ? ಇಲ್ಲ ಸರ್, ಇಲ್ಲ ಸರ್, ಹಂಗೆಲ್ಲ ಏನೂ ಇಲ್ಲ ಸರ್. ಬೇಕಂದ್ರೆ ಎಲ್ಲ ಕಡೆನೂ ಕೇಳಿ ನೀವು. ಮತಾಂತರ ಆಗಿರಲಿಲ್ಲ? ಇಲ್ಲ ಸರ್. ಮತ್ತೆ ಹಿಂದೂ ಧರ್ಮದಲ್ಲೇ ಇದ್ರು? ಅಲ್ಲೇ ಇರ್ತಾರೆ. ಅದಕ್ಕೆ ದೇವ್ರ ಫೋಟೋ ನಾನು ಮಾಡಿದ್ದೀನಿ ಸರ್.